ಜಮೀರ್ ತಲೆದಂಡ ಆಗೋದಿಲ್ಲ, ಸೇಫ್ ಆಗಿದ್ದಾರೆ. ಯಾಕೆ ಗೊತ್ತಾ? ಇಲ್ಲಿದೆ ಅಸಲಿ ಕಾರಣ. ಸಿಎಂ ಆಪ್ತ ಜಮೀರ್ಗೆ ಇದೆ ಕೃಷ್ಣನ ಬಲ ಅಂತ ಹೇಳಲಾಗ್ತಾ ಇದೆ. ಸೊ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಲ್ಲೋ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಜಮೀರ್ ತಲೆದಂಡ ಆಗತ್ತಾ, ನೆಕ್ಸ್ಟ್ ಸರದಿ ಇರುವಂತದ್ದು ಜಮೀರ್ದೇ ಅಂತ ಹೇಳ್ಬಿಟ್ಟು. ಸೊ ಇದೀಗ ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಜಮೀರ್ ತಲೆದಂಡ ಆಗೋದಿಲ್ಲ, ಸೇಫ್ ಆಗಿದ್ದಾರೆ. ಯಾಕೆ ಗೊತ್ತಾ? ಅಸಲಿ ಕಾರಣ ಏನು? ಹೇಗ್ ಸೇಫ್ ಆದ್ರು? ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿದ್ದಂಥದ್ದೆಲ್ಲವೂ ಕೂಡ ಸುಳ್ಳ ಹಾಗಿದ್ರೆ ಸಿಎಂ ಆಪ್ತ ಜಮೀರ್ಗೆ ಇದೀಗ ಕೃಷ್ಣನ ಬಲ ಸಿಕ್ಕಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಮೀರ್ ತಲೆದಂಡ ಆಗೋದಿಲ್ಲ, ಸೇಫ್ ಆಗಿದ್ದಾರೆ. ರೀಸನ್ ಏನು ಅನ್ನುವಂತಹ ಕಂಪ್ಲೀಟ್ ಆದಂತಹ ಮಾಹಿತಿ. ಸಿಎಂ ಆಪ್ತ ಜಮೀರ್ಗೆ ಕೃಷ್ಣನ ಬಲ ಇರೋದ್ರಿಂದ ಜಮೀರ್ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಉಚ್ಚಾಟನೆಯ ಮಾತೇ ಇಲ್ಲ, ಸೇಫ್ ಝೋನ್ ಅಲ್ಲಿ ಇದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಯಾಕೆ, ಏನ್ ರೀಸನ್ನು, ಇಂಚಿಂಚು ಮಾಹಿತಿ ಕೂಡ. ದಾವಣಗೆರೆ ದಳ್ಳೂರಿ ಪರಿಣಾಮ ಕಾಂಗ್ರೆಸ್ನಲ್ಲಿ ಬಿರುಕು ಮೂಡಿದೆ. ಮುಸ್ಲಿಂ ನಾಯಕರಲ್ಲೇ ಒಡಕು. ಈವರೆಗೂ ಕೂಡ ಇಬ್ಬರ ತಲೆದಂಡವಾಗಿರುವಂಥದ್ದು. ಶೀಘ್ರವೇ ಸಚಿವ ಜಮೀರ್ ತಲೆದಂಡ ಆಗುವ ವದಂತಿ ಕೂಡ ಕೇಳಬಂದಿತ್ತು. ಸಾಕಷ್ಟು ಚರ್ಚೆ ಆಗಿತ್ತು ಕೂಡ. ಆದ್ರೆ ಸಚಿವ ಜಮೀರ್ ತಲೆದಂಡ ಅಷ್ಟು ಸುಲಭ ಇದೆಯಾ? ಜಮೀರ್ ವಿರುದ್ಧ ಕ್ರಮ ಕಾಂಗ್ರೆಸ್ಗೆ ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ಇಲ್ಲ, ಜಮೀರ್ ವಿರುದ್ಧ ಕ್ರಮ ಸುಲಭದ ಮಾತಲ್ಲ. ಹೌದು, ಯಾಕೆ ಅನ್ನೋದನ್ನ ರಿವೀಲ್ ಮಾಡಲಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಒಂದ್ ಕಡೆ ಅವ್ರಿಗೆ ರಿಯಾಕ್ಟ್ ಕೂಡ ಮಾಡಿದ್ರು ಆ ವಿಚಾರವಾಗಿ, ಉಚ್ಚಾಟನೆ ಬಂದಂತಹ ಸಂದರ್ಭದಲ್ಲಿ. ಮತ್ತೆ ಯಾರೇ ಶಾಸಕರಾಗಿರ್ಬೋದು, ಏನಾದ್ರೂ ತಪ್ಪುಗಳನ್ನ ಮಾಡಿದಾಗ, ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಾಗ ತಿದ್ಕೊಳ್ಳುವಂತಹ, ಕ್ಷಮೆಯಾಚಿಸುವಂತಹ ಒಂದು ಅವಕಾಶ ಸಿಗ್ತಾ ಇತ್ತು. ಬಟ್ ಇಲ್ಲಿ ಯಾವುದೂ ಕೂಡ ಆಗ್ಲಿಲ್ಲ. ನೇರವಾಗಿ ಡಿಕೆಶಿ ಟಾರ್ಗೆಟ್ ಇಂಟೆನ್ಷನಲಿ ಸಿಎಂ ಆಪ್ತರನ್ನ ಹೊಡೆದುರುಳಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇನ್ನ ಜಮೀರ್ ಯಾಕಾಗಿ ಸೇಫ್ ಆಗಿದ್ದಾರೆ, ಮೇನ್ ರೀಸನ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಉತ್ತಮ ನಂಟಿರುತ್ತೆ, ಉತ್ತಮವಾದಂತಹ ಸಂಬಂಧ ಇರುತ್ತೆ. ಮತ್ತೆ ಕೇರಳ ಎಲೆಕ್ಷನ್ ಅಲ್ಲೂ ಕೂಡ ಮುಸ್ಲಿಮರ ಮತವನ್ನ ಒಗ್ಗೂಡಿಸೋದ್ರಲ್ಲಿ ಸಾಕಷ್ಟು ಮಹತ್ತರ ಕಾರ್ಯವನ್ನ ಜಮೀರ್ ಮಾಡಿದ್ರು. ಈ ಕಡೆ ದಾವಣಗೆರೆಗೂ ಕೂಡ ಬಂದು ತಲೆ ಹಾಕ್ಲಿಲ್ಲ. ಸೊ ಅಲ್ಲಿ ತುಂಬಾನೇ ಇನ್ವಾಲ್ವ್ಮೆಂಟ್ ತೋರಿಸಿದ್ರು. ಮತ್ತೆ ಅಗ್ರಗಣ್ಯ ನಾಯಕ ಸದ್ಯಕ್ಕೆ ಮುಸ್ಲಿಂ ಸಮುದಾಯದಲ್ಲಿ. ಸಿದ್ದರಾಮಯ್ಯಗೆ ಶ್ರೀರಕ್ಷೆ ಇದ್ದ ಹಾಗೆ ಜಮೀರ್ ಒಂದ್ ರೀತಿ. ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಉತ್ತಮವಾದಂತಹ ನಂಟಿದೆ, ಒಳ್ಳೆ ವಿಶ್ವಾಸ ಕೂಡ ಇಟ್ಕೊಂಡಿದ್ದಾರೆ. ಏನು ಎಐಸಿಸಿ ಒಂದು ಎಲೆಕ್ಷನ್ ಅಂದ್ರೆ ಜವಾಬ್ದಾರಿಯನ್ನ ಕೊಟ್ಟು ಕೇರಳ ಎಲೆಕ್ಷನ್ ವಿಚಾರವಾಗಿ ಅದನ್ನ ಅಚ್ಚುಕಟ್ಟಾಗಿ, ನಿಯತ್ತಾಗಿ, ನ್ಯಾಯಯುತವಾಗಿ ನಿಭಾಯಿಸಿದ್ದಾರೆ. ಸಮುದಾಯದ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು ಒಳ್ಳೆ ಜನಪ್ರಿಯತೆ ಇದೆ ಜಮೀರ್ಗೆ. ಹಾಗಾಗಿ ಮತ್ತೆ ಕೇರಳದಲ್ಲಿ ಮುಸ್ಲಿಮರ ಮತ ಒಗ್ಗೂಡಿಸುವಲ್ಲೂ ಕೂಡ ಮಹತ್ವದ ಪಾತ್ರ ಇತ್ತು ಅವ್ರದ್ದು. ಮತ ಬ್ಯಾಂಕ್ ಅನಿವಾರ್ಯತೆ ಕಾರಣ ಇರೋದ್ರಿಂದ ಒಂದಷ್ಟು ಕಡೆ ಅನುಮಾನ ವ್ಯಕ್ತವಾಗ್ತಾ ಇತ್ತು. ಆಪಾದನೆ ಕೂಡ ಇದೇ ವಿಚಾರವಾಗಿ ಬಂದಿತ್ತು. ಸೊ ಹಾಗಾಗಿ ಒಂದಷ್ಟು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗತ್ತೆ. ಜಮೀರ್ ಸೇಫ್ ಆಗ್ತಾರಾ, ನೆಕ್ಸ್ಟ್ ಸರದಿ ಇರುವಂತದ್ದು ಜಮೀರ್ದೇ ಅಂತ ಹೇಳ್ಬಿಟ್ಟು. ಬಟ್ ಹಾಗಿಲ್ಲ, ಇದೀಗ ಜಮೀರ್ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಮುಂದಿಡ್ತಾ ಇದೆ ವಿತ್ ರೀಸನ್ಸ್. ಸದ್ಯ ಮುಸ್ಲಿಂ ಸಮುದಾಯದ ಅಗ್ರಗಣ್ಯ ನಾಯಕರಾಗಿರ್ತಾರೆ. ಸಮುದಾಯದ ಒಳ ಹೊರಗೆ ಜಮೀರ್ ಜನಪ್ರಿಯತೆ ಕೂಡ ಇದೆ.
ಜಮೀರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ರೀರಕ್ಷೆ ಕೂಡ. ಹೈಕಮಾಂಡ್ ನಾಯಕರೊಂದಿಗೆ ಉತ್ತಮ ವಿಶ್ವಾಸವನ್ನ ಹೊಂದಿರುವಂಥದ್ದು, ಸಖ್ಯ ಹೊಂದಿರುವಂಥದ್ದು. KC ವೇಣುಗೋಪಾಲ್ ಜೊತೆಗೆ ಉತ್ತಮ ನಂಟನ್ನ ಹೊಂದಿದ್ದಾರೆ. ಕೇರಳದಲ್ಲಿ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಮುಸ್ಲಿಮರ ಮತ ಒಗ್ಗೂಡಿಸುವಲ್ಲಿ ಕೂಡ ಮಹತ್ವದ ಪಾತ್ರವನ್ನ ವಹಿಸಿರ್ತಾರೆ. ಸೊ ಹಾಗಾಗಿ ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಮುಸ್ಲಿಂ ವೋಟ್ ಬ್ಯಾಂಕ್ ಕಾಂಗ್ರೆಸ್ಗೆ ನಿರ್ಣಾಯಕ. ಸೊ ಇದೆಲ್ಲದರಲ್ಲೂ ಕೂಡ ಮಹತ್ತರ ಕಾರ್ಯವನ್ನ ವಹಿಸಿದ್ದಾರೆ.